ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆ ಎಷ್ಟೇ ವರ್ಷದ ಹಳೆ ಬಂಗಿರ್ಲಿ ಅಥವಾ ಬಂಗು ಎಷ್ಟೇ ಹಳೇದಾಗಿದ್ರು ಕೂಡ ಈ ಒಂದು ಮನೆ ಮದ್ದನ್ನ ಟ್ರೈ ಮಾಡಿ. ಬೇಗನೆ ನಿಮ್ಮ ಮುಖದ ಮೇಲಿರುವ ಬಂಗು ಬೇಗ ಕ್ಲಿಯರ್ ಆಗುತ್ತೆ. ಅದು ಈ ಒಂದು ಸೀಕ್ರೆಟ್ ಪದಾರ್ಥವನ್ನ ಬಳಸಿ. ಬನ್ನಿ ಹಾಗಾದ್ರೆ ಈ ಒಂದು ಮನೆ ಮದ್ದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಈ ಮನೆ ಮದ್ದಲ್ಲಿ 2 ಸ್ಟೆಪ್ ಇದೆ, ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಆದಷ್ಟು ಶೇರ್ ಮಾಡಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇವಾಗ ನೋಡಿ, ಇಲ್ಲಿ ನಾನು ಈ ಒಂದು ಮನೆ ಮದ್ದನ್ನ ಮಾಡೋದಕ್ಕೆ ನಾನಿಲ್ಲಿ ಸೌತೆಕಾಯಿ ಮತ್ತೆ ಒಂದು ಆಲೂಗೆಡ್ಡೆನ ತಗೊಂಡಿದ್ದೀನಿ. ಅದ್ರದ್ದು ಸೌತೆಕಾಯಿ ಮತ್ತೆ ಆಲೂಗೆಡ್ಡೆದು ಸಿಪ್ಪೆನೆಲ್ಲಾನು ತೆಗೆದ್ಬಿಟ್ಟು ಅದನ್ನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಆಲೂಗೆಡ್ಡೆ ಮತ್ತೆ ಸೌತೆಕಾಯಿನ ಈ ರೀತಿ ತುರಿಯೋದ್ರಲ್ಲಿ ತುರ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಜ್ಯೂಸ್ ನಲ್ಲಿ ಆಂಟಿ ಆಕ್ಸಿಡೆಂಟ್ ಅನ್ನೋದು ತುಂಬಾನೇ ಜಾಸ್ತಿ ಇದೆ. ಹಾಗಾಗಿ ಯಾವುದೇ ರೀತಿಯ ಪಿಗ್ಮೆಂಟೇಶನ್ ಆಗಿರ್ಬೋದು ಅಥವಾ ಡಾರ್ಕ್ ಸರ್ಕಲ್ ಆಗಿರ್ಬೋದು, ಇದನ್ನೆಲ್ಲವನ್ನು ಫೇಡ್ ಮಾಡುವ ಗುಣ ಆಲೂಗೆಡ್ಡೆ ರಸದಲ್ಲಿದೆ. ಆಲೂಗೆಡ್ಡೆಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇದ್ದು ಇದು ನಮ್ಮ ಸ್ಕಿನ್ ಅಲ್ಲಿ ಕೊಲೆಜಿನ್ ಪ್ರೊಡಕ್ಷನ್ ನ ಜಾಸ್ತಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಎರಡನೇ ಪದಾರ್ಥ ಸೌತೆಕಾಯಿ. ಸೌತೆಕಾಯಿಯಲ್ಲೂ ವಿಟಮಿನ್ ಸಿ ಅಂಶ ಇದೆ, ಹಾಗಾಗಿ ಇದು ನಮ್ಮ ಸ್ಕಿನ್ ನ ಬ್ರೈಟನ್ ಮಾಡುತ್ತೆ. ಜೊತೆಗೆ ನಮ್ಮ ಸ್ಕಿನ್ ನಲ್ಲಿರುವ ಯಾವುದೇ ರೀತಿಯ ಪಿಗ್ಮೆಂಟೇಶನ್ ಕೂಡ ಲೈಟ್ ಮಾಡುವಂತಹ ಗುಣ ಸೌತೆಕಾಯಿಯಲ್ಲಿದೆ. ಡಾರ್ಕ್ ಸ್ಪಾಟ್ಸ್ ಗಳಿದ್ರೆ, ಬೆಮಿಷನ್ಸ್ ಇದ್ರೆ, ಜೊತೆಗೆ ಯಾವುದೇ ರೀತಿಯ ಕಪ್ಪು ಕಲೆಗಳಿದ್ರು ಕೂಡ ಅದನ್ನೆಲ್ಲವನ್ನು ಕಡಿಮೆ ಮಾಡುವಂತಹ ಗುಣ ಸೌತೆಕಾಯಿಯಲ್ಲಿದೆ. ಇವಾಗ ನಾವು ತುರಿದಿಟ್ಕೊಂಡಿರೋ ಆಲೂಗೆಡ್ಡೆ ಮತ್ತೆ ಸೌತೆಕಾಯಿಯಿಂದ ಈ ರೀತಿ ರಸವನ್ನ ತಗೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಹಿಂಡ್ಕೊಂಡ್ರೆ ರಸ ಈಸಿಯಾಗಿ ಬರುತ್ತೆ. ಇಲ್ಲಿ ನಾವು ತಗೊಂಡಿರೋ 2 ಪದಾರ್ಥಗಳ ರಸ ನಮ್ಮ ಪಿಗ್ಮೆಂಟೇಶನ್ಗೆ ಹೋಗೋದಕ್ಕೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇವಾಗ ಇದನ್ನ ಸ್ವಲ್ಪ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ತರಿ ಏನಾದ್ರೂ ಉಳ್ಕೊಂಡಿದ್ರೆ ನಮ್ಗೆ ನೀಟಾಗಿ ಅದು ಹೋಗ್ಬಿಟ್ಟು ರಸ ನೀಟಾಗಿರೋದು ಸಿಗುತ್ತೆ. ಇವಾಗ ನಮ್ಗೆ ಆಲೂಗೆಡ್ಡೆ ಮತ್ತೆ ಸೌತೆಕಾಯಿಯಿಂದ ಸೂಪರ್ ಆಗಿರುವಂತಹ ಒಂದು ರಸ ಸಿಕ್ತಲ್ವಾ. ಈ ಜ್ಯೂಸ್ ಅನ್ನ ನಾವಿವಾಗ ಫ್ರಿಡ್ಜ್ ನಲ್ಲಿ ಇಡ್ಬೇಕು. ಹಾಗಾಗಿ ಈ ತರ ಒಂದು ಐಸ್ ಕ್ಯೂಬ್ ಮಾಡೋ ಟ್ರೇಗೆ ಈ ರೀತಿ ಸ್ಪೂನ್ ನಲ್ಲಿ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದನ್ನ ಈ ರೀತಿ ಒಂದೊಂದೇ ಕ್ಯೂಬ್ಸ್ ಆಗೋ ರೀತಿ ಒಂದು ಟ್ರೇಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಸ್ವಲ್ಪ ಹೊತ್ತು ಫ್ರಿಡ್ಜ್ ನಲ್ಲಿ ಇಟ್ಬಿಟ್ಟು ಇದು ಕ್ಯೂಬ್ಸ್ ಆಗೋ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕು. ಇವಾಗ ಈ ಒಂದು ಐಸ್ ಕ್ಯೂಬ್ ರೆಡಿ ಆಯ್ತು ನೋಡಿ. ಇವಾಗ ಇದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಒಂದು ವೈಟ್ ಕಲರ್ ಕರ್ಚಿಫ್ ಅಥವಾ ಯಾವ್ದಾದ್ರು ಒಂದು ವೈಟ್ ಕಲರ್ ಬಟ್ಟೆ ತಗೊಂಡು ಅದು ಕ್ಲೀನ್ ಆಗಿರ್ಬೇಕು. ಅದಕ್ಕೆ ಈ ರೀತಿ ಕ್ಯೂಬ್ಸ್ ಗಳನ್ನ ಹಾಕ್ಬಿಟ್ಟು ನಾನಿಲ್ಲಿ ಒಂದು 2 ಕ್ಯೂಬ್ಸ್ ನ ತಗೊಳ್ತಾ ಇದ್ದೀನಿ. ಈ ರೀತಿ ಕ್ಯೂಬ್ಸ್ ಹಾಕ್ಬಿಟ್ಟು ಅದನ್ನ ಫೋಲ್ಡ್ ಮಾಡ್ಕೊಂಡು ಆರಾಮಾಗಿ ನಮ್ಮ ಫೇಸ್ಗೆ ನಾವು ಮಸಾಜ್ ಮಾಡ್ಕೊಳ್ಬಹುದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಹಿಡ್ಕೊಳ್ಳೋದಕ್ಕೂ ಒಂದು ಗ್ರಿಪ್ ಸಿಗುತ್ತೆ, ಜೊತೆಗೆ ನಮ್ಮ ಕೈ ತಣ್ಣಗಾಗೋದಿಲ್ಲ. ನಾವು ಆರಾಮಾಗಿ ನಮ್ಮ ಫೇಸ್ಗೆ ನಾವು ಅಪ್ಲೈ ಮಾಡ್ಕೊಳ್ಬಹುದು. ಈ ಐಸ್ ಕ್ಯೂಬ್ ಅನ್ನ ನಮ್ಮ ಮುಖಕ್ಕೆ ರಬ್ ಮಾಡ್ಬೇಕು. ಅದಕ್ಕೂ ಮುಂಚೆ ನಮ್ಮ ಮುಖವನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರ್ಬೇಕು. ವಾಶ್ ಮಾಡ್ಕೊಂಡ್ ಬಂದ್ಮೇಲೆ ನಮ್ಮ ಮುಖವನ್ನ ಈ ಐಸ್ ಕ್ಯೂಬ್ ಇಂದ ಚೆನ್ನಾಗಿ ರಬ್ ಮಾಡ್ಬೇಕು. ತುಂಬಾ ಡೀಪ್ ಆಗಿ ರಬ್ ಮಾಡೋದಕ್ಕೆ ಹೋಗ್ಬಾರ್ದು. ಲೈಟ್ ಆಗೇನೆ ಈ ರೀತಿ ಮಸಾಜ್ ಮಾಡೋ ರೀತಿ ರಬ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಈ ಐಸ್ ಕ್ಯೂಬ್ ನಮ್ಮ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಇದರಲ್ಲಿ ಆಲೂಗೆಡ್ಡೆ ರಸ ಇದೆ, ಮತ್ತೆ ಸೌತೆಕಾಯಿ ರಸ ಇದೆ. ಇದೆಲ್ಲವೂ ನಮ್ಮ ಮುಖದಲ್ಲಿ ಆಗಿರುವಂತಹ ಪಿಗ್ಮೆಂಟೇಶನ್ ನ ಕಡಿಮೆ ಮಾಡೋದಿಕ್ಕೆ, ಪಿಗ್ಮೆಂಟೇಶನ್ ನ ಲೈಟ್ ಮಾಡೋದಿಕ್ಕೆ ಮತ್ತೆ ಫೇಡ್ ಮಾಡೋದಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಾವು ಈ ಐಸ್ ಕ್ಯೂಬ್ ಇಂದ 1 ರಿಂದ 2 ನಿಮಿಷ ಆದ್ರೂ ನಾವು ಈ ರೀತಿ ಲೈಟ್ ಆಗಿ ಮಸಾಜ್ ಮಾಡ್ಕೊಂಡು 1 ನಿಮಿಷ ಅದು ಡ್ರೈ ಆಗೋದಕ್ಕೆ ಬಿಡ್ಬೇಕಾಗತ್ತೆ. ಐಸ್ ಕ್ಯೂಬ್ ಅಲ್ಲಿ ಈ ರೀತಿ ಮಸಾಜ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತ ಹೇಳ್ತೀನಿ. ಇವಾಗ ಇಲ್ಲಿ ನಾನು ಒಂದು ಬೌಲಿಗೆ 1 ಸ್ಪೂನ್ ಆಗುವಷ್ಟು ಮೊಸರನ್ನ ನಾನು ತಗೊಂಡಿದ್ದೀನಿ. ಗಟ್ಟಿ ಮೊಸರು ತಗೊಳ್ಳಿ ಆದಷ್ಟುನು. ಮೊಸರು ಕೂಡ ನಮ್ಮ ಸ್ಕಿನ್ ನ ಬ್ಲೀಚಿಂಗ್ ಮಾಡೋದಕ್ಕೆ ತುಂಬಾನೇ ಒಳ್ಳೇದು. ನೆಕ್ಸ್ಟ್ ಇಲ್ಲಿ ಒಂದು 1/4 ಭಾಗದಷ್ಟು ನಿಂಬೆ ಹಣ್ಣನ್ನ ತಗೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ರಸ ನಮ್ಮ ಪಿಗ್ಮೆಂಟೇಶನ್ ನ ಲೈಟ್ ಮಾಡೋದಕ್ಕೆ ಮತ್ತೆ ಫೇಡ್ ಮಾಡೋದಕ್ಕೆ ತುಂಬಾನೇ ಒಳ್ಳೇದು. ನಿಂಬೆ ಹಣ್ಣು ನಿಮ್ಗೆ ಬರಲ್ಲ, ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅಂದ್ರೆ ನೀವು ಟೊಮೊಟೊ ರಸನ ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ನಿಂಬೆ ಹಣ್ಣು ನಿಮ್ಮ ಸ್ಕಿನ್ ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ತುಂಬಾನೇ ಒಳ್ಳೇದು. ಬೇಗನೆ ಒಂದು ಒಳ್ಳೆ ರಿಸಲ್ಟ್ ನ ನೀವು ಪಡೆಯೋದಕ್ಕೆ ನಿಂಬೆ ಹಣ್ಣಿನ ರಸ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 1/4 ಭಾಗದಷ್ಟು ಮಿನಿಮಮ್ ಒಂದು ಟೀ ಸ್ಪೂನ್, ಒಂದು ಚಿಕ್ಕ ಸ್ಪೂನ್ ಅಲ್ಲಿ ಫುಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ನಿಂಬೆ ಹಣ್ಣಿನ ರಸನ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ಪೆಷಲ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅದು ಕರ್ಪೂರ. ಇಲ್ಲಿ ನಾನು 2 ಚಿಟಿಕೆ ಆಗುವಷ್ಟು ಕರ್ಪೂರವನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಕರ್ಪೂರದ ಪುಡಿಯನ್ನ ಈ ಮೊಸರು ಮತ್ತು ನಿಂಬೆ ಹಣ್ಣಿನ ರಸಕ್ಕೆ ನಾನಿಲ್ಲಿ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಕರ್ಪೂರನು ಅಷ್ಟೇ ನಮ್ಮ ಪಿಗ್ಮೆಂಟೇಶನ್ ನ ಕಡಿಮೆ ಮಾಡೋದಕ್ಕೆ ತುಂಬಾನೇ ಒಳ್ಳೇದು.
ಇದರಲ್ಲಿ ಆಂಟಿ ಇನ್ಫ್ಲಾಮೆಂಟರಿ ಗುಣ ಇದೆ. ಹಾಗಾಗಿ ಇದು ಸ್ಕಿನ್ ಅನ್ನ ಸ್ಮೂತ್ ಮಾಡುತ್ತೆ. ಸ್ಕಿನ್ ಅಲ್ಲಿ ಯಾವುದೇ ರೀತಿಯ ಇರಿಟೇಷನ್ ಇದ್ರೂ ಕೂಡ ಅದನ್ನ ಕಡಿಮೆ ಮಾಡುತ್ತೆ. ಅದಲ್ಲದೆ ಈ ಕರ್ಪೂರ ನಮ್ಮ ಸ್ಕಿನ್ ಅಲ್ಲಿ ಮೆನಲಿನ್ ಪ್ರೊಡಕ್ಷನ್ ನ ರೆಗ್ಯುಲೇಟ್ ಮಾಡೋದಕ್ಕೂ ಇದು ತುಂಬಾನೇ ಒಳ್ಳೇದು. ಸ್ಕಿನ್ ಅಲ್ಲಿ ಇರುವಂತಹ ಡಾರ್ಕ್ ಸ್ಪಾಟ್ಸ್ ಗಳನ್ನ ಕಡಿಮೆ ಮಾಡಿ ಸ್ಕಿನ್ ಅನ್ನ ಬ್ರೈಟನ್ ಮಾಡಿ, ಜೊತೆಗೆ ನಮ್ಮ ಸ್ಕಿನ್ ಅನ್ನ ಅನ್ಇವನ್ ಸ್ಕಿನ್ ಆಗುವ ಹಾಗೆ ಮಾಡುತ್ತೆ. ಇವಾಗ ನಾನು ಇಲ್ಲಿ ಸೇರಿಸ್ಕೊಂಡಿರೋ ಎಲ್ಲಾ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಈ ಪೇಸ್ಟ್ ನ ನಮ್ಮ ಫೇಸ್ ಗೆ ಈ ರೀತಿ ಚೆನ್ನಾಗಿ ನಾವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ಆಲೂಗೆಡ್ಡೆ ಮತ್ತೆ ಸೌತೆಕಾಯಿದು ಐಸ್ ಕ್ಯೂಬ್ ಮಾಡಿದ್ವಲ್ಲ, ಅದರಿಂದ ನಮ್ಮ ಫೇಸ್ ನ ನಾವು ಮಸಾಜ್ ಮಾಡ್ಕೊಂಡಿದ್ ನಂತರ ಈ ಒಂದು ಕ್ರೀಮ್ ನ ನಾವು ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಒಂದ್ 2-3 ಸಾರಿ ನಮ್ಮ ಫೇಸ್ ಗೆ ಮೇಲಿಂದ ಮೇಲೇನೆ ಅಪ್ಲೈ ಮಾಡ್ಕೊಂತಾ ಇರ್ಬೇಕು. ಜೊತೆಗೇನೆ ಲೈಟ್ ಆಗಿ ಮಸಾಜ್ ಮಾಡ್ತಿರ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸ್ಕಿನ್ ಚೆನ್ನಾಗಿ ಬ್ಲೀಚ್ ಆಗುತ್ತೆ. ನ್ಯಾಚುರಲ್ ಆಗಿ ನಾವು ಬ್ಲೀಚ್ ನ ಮಾಡ್ಕೊಳ್ಬಹುದು. ಈ ಪೇಸ್ಟ್ ಏನಿದೆ ಇದು ನಮ್ಮ ಸ್ಕಿನ್ ಗೆ ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ ಕೂಡ ಏನು ಆಗಲ್ಲ ಇದರಿಂದ. ಜೊತೆಗೆ ಸ್ಕಿನ್ ಅಲ್ಲಿ ಇರುವಂತಹ ಪಿಗ್ಮೆಂಟೇಶನ್ ಅನ್ನ ಮತ್ತೆ ಕಪ್ಪು ಕಲೆಗಳನ್ನ ಲೈಟ್ ಆಗಿ ಬ್ಲೀಚ್ ಮಾಡಿ ಅದು ಕಡಿಮೆ ಆಗೋ ರೀತಿ ಮಾಡುತ್ತೆ. ನಮ್ಮ ಸ್ಕಿನ್ ಅಲ್ಲಿ ಮತ್ತೆ ತಿರ್ಗಾ ಪಿಗ್ಮೆಂಟ್ ಆಗದೆ ಇರೋ ರೀತಿ ಈ ಕ್ರೀಮ್ ನಮ್ಗೆ ಸಹಾಯ ಮಾಡುತ್ತೆ. ಇವಾಗ ನಾನಿಲ್ಲಿ ಹೇಳಿರುವಂತಹ 2 ಮೆಥಡ್ ಅನ್ನ ಎಷ್ಟು ಸಾರಿ ನೀವು ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ, ಡೈಲಿ 2 ಟೈಮ್ಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಬೆಳಿಗ್ಗೆ ಒಂದ್ಸಾರಿ ಮತ್ತೆ ಸಂಜೆ ಒಂದ್ಸಾರಿ. ತುಂಬಾನೇ ಜಾಸ್ತಿ ಪಿಗ್ಮೆಂಟೇಶನ್ ಇದೆ ನಿಮ್ಮ ಮುಖದಲ್ಲಿ ಅಂತ ಹೇಳೋರು ದಿನದಲ್ಲಿ 1-2 ಸಾರಿ ಇದನ್ನ ನೀವು ಡೈಲಿ ಫಾಲೋ ಮಾಡೋದ್ರಿಂದ ಆದಷ್ಟು ಬೇಗ ನೀವು ರಿಸಲ್ಟ್ ನ ನೀವು ನೋಡಬಹುದು. ಸ್ವಲ್ಪ ಲೈಟ್ ಆಗಿದೆ ಪಿಗ್ಮೆಂಟೇಶನ್ ಅಂತ ಹೇಳಿದ್ರೆ ಇದನ್ನ ಡೈಲಿ 1 ಟೈಮ್ ನೀವು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಇದನ್ನ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಂಡಿದ ನಂತರ 1-2 ನಿಮಿಷ ಇದನ್ನ ಹಾಗೆ ಬಿಟ್ಟು ಸ್ವಲ್ಪ ಡ್ರೈ ಆಗಿದೆ ಅಂದಿದ ತಕ್ಷಣ ನಾವು ಇಲ್ಲಿ ತಣ್ಣೀರಿನಲ್ಲಿ ನಮ್ಮ ಮುಖನ ನಾವು ಇಲ್ಲಿ ತೊಳ್ಕೊಳ್ಬೇಕು. ಯಾವುದೇ ರೀತಿಯ ಸೋಪ್ಗಳನ್ನಾಗ್ಲಿ ಮತ್ತೆ ಫೇಸ್ ವಾಶ್ ಗಳನ್ನಾಗ್ಲಿ ಬಳಸೋದಕ್ಕೆ ಹೋಗ್ಬಾರ್ದು. ಬರೀ ತಣ್ಣೀರಲ್ಲಿ ನಮ್ಮ ಮುಖನ ನಾವು ಬರೀ ನೀರಲ್ಲೇನೆ ಈ ರೀತಿ ತೊಳ್ಕೊಳ್ಬೇಕಾಗತ್ತೆ. ಇವಾಗ ನೀವ್ ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ನನ್ನ ಮುಖ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಒಂದು ಮೆಥಡ್ ನ ನೀವು ಫಾಲೋ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಮುಖದಲ್ಲಿ ಏನೇ ಪ್ರಾಬ್ಲಮ್ಸ್ ಗಳಿದ್ರು, ಪಿಗ್ಮೆಂಟೇಶನ್ ಗಳಿದ್ರೆ, ಡೆಡ್ ಸ್ಕಿನ್ ಗಳಿದ್ರೆ ಮತ್ತೆ ಡಾರ್ಕ್ ಸ್ಪಾಟ್ಸ್ ಗಳಿದ್ರೆ ಎಲ್ಲಾನು ಬೇಗನೆ ಕಡಿಮೆ ಮಾಡಿ ನಮ್ಮ ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ ನೆಲ್ಲಾನು ರಿಮೂವ್ ಮಾಡಿ ನಮ್ಮ ಸ್ಕಿನ್ ನ ಬ್ರೈಟ್ ಮಾಡುತ್ತೆ ಮತ್ತೆ ನ್ಯಾಚುರಲ್ ಆಗಿ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವತ್ತಿನ ಈ ಒಂದು ಹೋಮ್ ರೆಮಿಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ವಿಡಿಯೋ ಇಂದ ಹೆಲ್ಪ್ ಆಗ್ಬೋದು. ಹಾಗೆ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.